ಈಗಾಗಲೇ ಸ್ಪೀಡ್ ಮತ್ತು ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಯಾಗಿದೆ. ಇದರ ನಡುವೆ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಾಲಾಜಿರಾವ್ ಹೇಳ್ತಾ ಇದ್ದಾರೆ, ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರನೂ ಏರಿಕೆಯಾಗುತ್ತೆ ಅಂತ. ಇವತ್ತಿನಿಂದ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮಾತಾಡಿದ್ದಾರೆ. ಇವತ್ತಿನಿಂದ ಪ್ರೀಮಿಯಂ ಪೆಟ್ರೋಲ್ ಹಾಗೂ ಡೀಸೆಲ್ನ ದರ ಏರಿಕೆಯಾಗಿದೆ. ಪ್ರತಿ ಲೀಟರ್ಗೆ ₹2 ಏರಿಕೆ ಆಗಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಬಳಕೆ ಮಾಡುವಂತಹ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗಬಹುದಾ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಬೆಂಗಳೂರು ನಗರದಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಬಾಲಾಜಿರಾವ್ ಅವರು ಇದ್ದಾರೆ. ಸರ್, ಇವತ್ತಿನಿಂದ ಪ್ರೀಮಿಯಂ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿದೆ. ಜೊತೆಗೆ ಬಲ್ಕಲ್ಲಿ ಖರೀದಿ ಮಾಡುವಂತಹ ಡೀಸೆಲ್ ದರ ₹22 ಪ್ರತಿ ಲೀಟರ್ಗೆ ಏರಿಕೆ ಆಗಿರುವಂಥದ್ದು. ತಾವು ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ಇವತ್ತು ₹2.16 ಎಕ್ಸ್ಟ್ರಾ ಪ್ರೀಮಿಯಂ ಅಂದರೆ ಪೆಟ್ರೋಲಲ್ಲಿ ಎಕ್ಸ್ಟ್ರಾ ಪ್ರೀಮಿಯಂ ಅನ್ನೋದು ಅಡಿಟಿವ್ಸ್ ಇರ್ತವೆ. ಅದರ ಪೆಟ್ರೋಲ್ ಮೇಲೆ ₹2.16 ಬೆಲೆ ಏರಿಕೆ ಆಗಿದೆ. ಬಟ್ ಡೀಸೆಲ್ ಮೇಲೆ ಎಕ್ಸ್ಟ್ರಾ ಗ್ರೀನ್ ಮೇಲೆ ಏನೂ ಆಗಿಲ್ಲ. ಅದರಿಂದ ಇನ್ನು ಮುಂದೆ ಕಾಲದಲ್ಲಿ ಎಕ್ಸ್ಟ್ರಾ ಗ್ರೀನ್ ಮೇಲೆ ಆಗೋ ಸೂಚನೆಗಳು ಕಾಣಿಸ್ತಾ ಇದೆ. ಬಟ್ ಈಗ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಪೆಟ್ರೋಲ್ ಮೇಲೆ ಅಂತೂ ₹2.16 ಆಗಿದೆ. ₹110.43 ಇರೋ ಪೆಟ್ರೋಲು ಈಗ ₹112.40 ಆಗಿದೆ. ಇದು ನಮ್ಮ ಸಾರ್ವಜನಿಕರ ಗಮನಕ್ಕೆ. ನಮ್ಮ ಕ್ರೂಡ್ ಬ್ರೆಂಟೂ ₹150 ₹156 ಆಗಿದೆ. ನಾವು ₹65-75 ಏನು ತಗೊತಾ ಇದ್ದೀವೋ ಅದೇ ರೇಟಿನ ಈಗ ನಮ್ಮ ಸರ್ಕಾರಗಳು ಮೇಂಟೈನ್ ಮಾಡಿ ಎಸೆನ್ಷಿಯಲ್ ಕಮೋಡಿಟೀಸ್ ಮೇಲೆ ಜಾಸ್ತಿ ಭಾರ ಬೀಳಬಾರ್ದು ಅಂತೇಳಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸರ್ಕಾರಗಳನ್ನ ಅಭಿನಂದಿಸ್ತೀವಿ ಈ ವಿಷಯದಲ್ಲಿ. ಸರ್, ಈಗ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಬಳಕೆ ಮಾಡುವಂತಹ ಪೆಟ್ರೋಲ್ ಡೀಸೆಲ್ ದರ ಏನೋ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಸರ್, ಈ ಒಂದು ಸಿನಾರಿಯೋ ನೋಡ್ತಾ ಇದ್ರೆ? ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯಲ್ಲಿ ಈ ಯುದ್ಧ ಪರಿಣಾಮ ನಮ್ಮ ಆಯಿಲ್ ಇಂಡಸ್ಟ್ರಿ ಮೇಲೆ ಬೀಳ್ತಾ ಇದೆ ಅಂತೇಳಿ. ಈವನ್ ಗ್ಯಾಸು ಕಮರ್ಷಿಯಲ್ ಗ್ಯಾಸು ಸರಿಯಾಗಿ ಸಿಗ್ತಾ ಇಲ್ಲ. ಡೊಮೆಸ್ಟಿಕ್ ಗ್ಯಾಸ್ ಏನಾಗಿದೆ ಅದರಲ್ಲೇನೋ ರೇಷನಿಂಗ್ ಮಾಡಿ ಮಾಡ್ತಾ ಇದ್ದಾರೆ. ಬಟ್ ಈಗ ಇದೇ ರೀತಿ ಮುಂದೆ ಹೊಡೆದಿದ್ರೆ ನನಗೇನೋ ಸ್ವಲ್ಪ ವ್ಯತ್ಯಾಸ ಕಾಣಬಹುದು ಅಂತ ಅನಿಸ್ತಾ ಇದೆ. ಒಂದು ಸಾರಿ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದ್ರೆ ಎಲ್ಲ ನಾವು ಏನೇನು ವಿನಿಯೋಗ ಮಾಡ್ತಾ ಇದ್ದೀವಿ ಎಲ್ಲ ನಿತ್ಯಾವಸರ ದರಗಳು ಜಾಸ್ತಿ ಆಗ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಎಷ್ಟು ಆಗ್ಬೋದು ತಮ್ಮ ಪ್ರಕಾರ? ಈ ಬರೀ ಈಗ ಪ್ರೀಮಿಯಂ ₹2 ಸ್ಟಾಪ್ ಆಗುತ್ತಾ ಅಥವಾ ಇನ್ನೂ ಏರಿಕೆ ಆಗ್ಬೋದು ಸರ್ ಪ್ರೀಮಿಯಂ ಪೆಟ್ರೋಲ್ ರೇಟು? ಈಗ ಪ್ರೀಮಿಯಂ ಪೆಟ್ರೋಲು ಬಳಕೆ ಮಾಡೋರು ಎಲ್ಲ ಸ್ವಲ್ಪ ಹೈ ಕ್ಲಾಸ್ ಅಂಡ್ ಈ ಥರ ಇರೋರು, ದೊಡ್ಡ ವೆಹಿಕಲ್ಗಳು, ಬೆಂಟ್ಲಿ, ರೋಲ್ಸ್ ರಾಯ್ಸ್ ಇಂಥ ಓಡಿಸೋರಿಗೆ ಇದು ಸ್ವಲ್ಪ ಅಷ್ಟು ಭಾರ ಅನಿಸಲ್ಲ. ಬಟ್ ಅದೇ ನಾರ್ಮಲ್ ಪೆಟ್ರೋಲು ಡೀಸೆಲ್ ಮೇಲೆ ಬೆಲೆ ಏರಿಕೆ ಆಗಿದ್ರೆ ಸಾಮಾನ್ಯ ಜನರಿಗೆ ಬಿಸಿ ತಟ್ಟುತ್ತದೆ. ಸಾಧ್ಯತೆ ಇದೇ ರೀತಿಯಲ್ಲಿ ಯುದ್ಧ ಮುಂದೆ ಹೊರದಿದ್ರೆ, ಇದೇ ರೀತಿಯಲ್ಲಿ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗಿ ನಮ್ಮ ಕ್ರೂಡ್ ಬ್ರೆಂಟ್ ದರ ಜಾಸ್ತಿ ಆಗಿದ್ರೆ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಸೊ ಇದಿಷ್ಟು ಬಾಲಾಜಿರಾವ್ ಅವರ ಮಾತು. ಅಂದರೆ ಈಗ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆ ಆಗಿದೆ. ಈ ಯುದ್ಧದ ಪರಿಣಾಮ ಹೀಗೆ ಮುಂದುವರಿತಾ ಹೋದರೆ ಜನಸಾಮಾನ್ಯರು ಬಳಕೆ ಮಾಡುವಂತಹ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ಇದರ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.